ಈಗ ಜಿತೋಮುಕ್ತಿ ಕರ್ನಾಟಕ ತಾಲೂಕು ಸಂಚಾಲಕರು ಜೊತೆಗೆ ಸಂದೇಶ ಶಾಲೆ ಅಂತ ನಡೆಸ್ತಾ ಇದೀವಿ. ಅದನ್ನ ಜಿಲ್ಲಾ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಇವತ್ತಿನ ಮಾಧ್ಯಮ ಗೋಷ್ಠಿ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಇಡೀ ರಾಜ್ಯದಲ್ಲಿ ಇವತ್ತು ಮಳೆ ಯಾವ ರೀತಿ ಅಭಾವ ಉಂಟಾಗಿದೆ, ಆ ಒಂದು ಕಾರಣಕ್ಕಾಗಿ ಈ ಒಂದು ಮಳೆಯ ಕೊರತೆಯಿಂದ ರೈತರಿಗೆ ಸುಮಾರು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದು 65-70% ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂತ ಕರ್ನಾಟಕದ ಜನ ಇವತ್ತು ಮಳೆ ಇಲ್ಲದೆ ಇರೋದ್ರಿಂದ ಸುಮಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಇಡೀ ರಾಜ್ಯವನ್ನ ಬರಪೀಡಿತ ರಾಜ್ಯ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರ ಘೋಷಣೆ ಮಾಡ್ಲೇಬೇಕು. ಘೋಷಣೆ ಮಾಡೋದಲ್ಲದೆ ಪ್ರತಿ ರೈತರಿಗೆ ಕನಿಷ್ಠ ಪಾಣಿ ಇರ್ತಕ್ಕಂತ ಪ್ರತಿಯೊಂದು ರೈತರಿಗೂ ಕೂಡ ಕನಿಷ್ಠ 50,000 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡ್ಬೇಕು. ಅದ್ರ ಜೊತೆಗೆ ಹಳ್ಳಿಗಳಲ್ಲಿ ನೀರಿನ ಕೊರತೆ ಎದುರಾಗ್ತಾ ಇದೆ. ಆ ಕೊರತೆಯನ್ನ ನೀಗಿಸ್ಲಿಕ್ಕೆ ನೀರಿನ ಪೂರೈಕೆಯನ್ನ ಟ್ಯಾಂಕರ್ ಮುಖಾಂತರ ಆಗಿರ್ಬೋದು ಅಥವಾ ನೀರಿನ ಸರಬರಾಜು ಮುಖಾಂತರ ಆಗಿರ್ಬೋದು, ನೀರನ್ನ ಸಪ್ಲೈ ಮಾಡ್ಬೇಕು, ರೈತರಿಗೆ ಕೊಡ್ಬೇಕು, ಮತ್ತೆ ಜನಸಾಮಾನ್ಯರಿಗೆ ನೀರು ಕೊಡ್ಬೇಕು, ಶುದ್ಧವಾದ ಕುಡಿಯುವ ನೀರನ್ನ ಕೊಡ್ಬೇಕು. ಅದ್ರ ಜೊತೆಗೆ ಮನುಷ್ಯರು ಹೇಗೋ ನೀರು ಅಥವಾ ಊಟ ಏನೋ ತಿಂತಾರೆ, ಆದ್ರೆ ಜಾನುವಾರುಗಳ ಸಮಸ್ಯೆ ತುಂಬಾ, ಅವ್ರಿಗೆ ಆ ಜಾನುವಾರುಗಳ ಮೇವು ಆಗಿರ್ಬೋದು, ನೀರು ಆಗಿರ್ಬೋದು ತುಂಬಾ ಕೊರತೆಯನ್ನ ಎದುರಿಸ್ತದೆ. ಹಾಗಾಗಿ ಸರ್ಕಾರ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಕೂಡ ಮೇವು ಬ್ಯಾಂಕ್ ಅನ್ನ ಅಥವಾ ಮೇವು ಕೇಂದ್ರಗಳನ್ನ ಓಪನ್ ಮಾಡ್ಬೇಕು, ತುಂಬಾ ತುರ್ತಾಗಿ ಮಾಡ್ಬೇಕಾಗಿದೆ. ಅದ್ರ ಜೊತೆಗೆ ಏನು ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಆ ಜಾನುವಾರುಗಳಿಗೆ ಕುಡಿಯೋಕೆ ನೀರಿನ ವ್ಯವಸ್ಥೆ ತೊಟ್ಟಿಗಳನ್ನ ಕಟ್ಟಿ ಅದರಲ್ಲಿ ನೀರನ್ನ ಬಿಡುವ ಮುಖಾಂತರ ಜಾನುವಾರುಗಳಿಗೆ ನೀರನ್ನ ಪೂರೈಕೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಾಗಿದೆ. ಅದ್ರ ಜೊತೆಗೆ ಈಗೇನು VP ರಾಮ್ಜಿ ಅಂತ ಏನು ಈಗ ಹೊಸದಾಗಿ ನರೇಗಾ ಇದೆ, ಆ ನರೇಗಾ ಕೂಲಿಯನ್ನ ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ಈಗ ಬೆಳೆ ಇಲ್ಲ, ಮಳೆ ಇಲ್ಲ ಅಂತಂದ್ರೆ ಬೆಳೆ ಇಲ್ಲ ಅಂತಂದ್ರೆ ಯಾರಿಗೂ ಕೂಡ ಕೂಲಿ ಸಿಗಲ್ಲ. ಹಾಗಾಗಿ ಈ ನರೇಗಾ ಕೂಲಿ ಕೂಡ ಜಾಸ್ತಿ ಮಾಡ್ಬೇಕು. ಏನು ಸಾಂಬಾರು ಪದಾರ್ಥಗಳೇನಿದೆ ಅವೆಲ್ಲವೂ ಕೂಡ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಬಡವರಿಗೆ ಪೂರೈಕೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಕೂಡ್ಲೆ ಮಾಡ್ಬೇಕಾಗಿದೆ. ಅದ್ರ ಜೊತೆಗೆ ನಮ್ಮ ಶಿಡ್ಲಘಟ್ಟ ತಾಲೂಕನ್ನ ಈ ಕೂಡ್ಲೆ ರೈತರ ನೆರವಿಗೆ ಧಾವಿಸ್ಕೊಂಡು ಈಗೇನು ಅಲ್ಪ ಕೆಲವೊಂದು ಕಡೆ ಏನು ವಿಮೆಗಳನ್ನ ಕಟ್ಟಿದ್ದಾರೆ, ಏನು ಬೆಳೆಯನ್ನ ಕೂಡ್ಲೆ ಬಿಡುಗಡೆ ಮಾಡ್ಬೇಕು. 50,000 ರೂಪಾಯಿ ಹಣವನ್ನ ಈ ಕೂಡಲೇ ಬಿಡುಗಡೆ ಮಾಡಿದ್ರೆ ಒಂದಷ್ಟು ಜನರಿಗೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಬರ ಬಂದ್ಬಿಟ್ಟು ಜನರು ತುಂಬಾ ಏನು ಆಹಾರಕ್ಕೆ ಕೊರತೆ ಉಂಟಾಗುವಂತ ಎಲ್ಲಾ ಬಹುತೇಕ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಸರ್ಕಾರ ಯಾವ ರೀತಿ ವೈಜ್ಞಾನಿಕತೆಯನ್ನ ಬಳಸಿಕೊಂಡು ಈ ಒಂದು ರೈತರು ಮತ್ತೆ ಜನಸಾಮಾನ್ಯರಿಗೆ ಸಹಾಯವಾಗುವಂತ ಒಂದು ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಮಾಧ್ಯಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾಡಳಿತಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಈಗಾಗ್ಲೇ ಏನು CM ಅವರು ಮೊನ್ನೆ ಭಾನುವಾರ ಮೀಟಿಂಗ್ ಅನ್ನ ಕರೆದು ಏನು ಬರದ ಪರಿಸ್ಥಿತಿ ಬಗ್ಗೆ ಏನು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮಾಹಿತಿಯನ್ನ ಪಡ್ಕೊಂಡು ಸುಮ್ನೆ ಕೂರೋದಲ್ಲ, ಅದರ ತಕ್ಕಂತೆ ಪೂರಕವಾಗಿ ಈಗ ಕೂಡ್ಲೆ ಮುಂದೆ ಬಂದು ಈ ಒಂದು ವಾರ ಎರಡು ವಾರ